ನೋಡಪ್ಪ, ಈ ಸರ್ಕಾರದ ಬಗ್ಗೆ ಏನು ಕೇಳಬೇಡ, ಇದು ದಿವಾಳಿ ಸರ್ಕಾರ, ಭಿಕ್ಷುಕರ ಸರ್ಕಾರ. ಭಿಕ್ಷುಕನಿಗಾರು ದುಡ್ಡು ಸಿಗುತ್ತೆ ಹೋದ್ರೆ ಭಿಕ್ಷೆ ಬೇಡಿದ್ರೆ ಮಾನವೀಯತೆ ದೃಷ್ಟಿಲಿ ಮುಖ್ಯಮಂತ್ರಿ ಯಾವನಾರು ದೇವಸ್ಥಾನದಲ್ಲಿ ಶ್ರೀಮಂತನ ಮುಂದೆ ಊಟ ಇಲ್ಲ ಅಂತೇಳಿ ಭಿಕ್ಷೆ ಬೇಡಿದ್ರೆ ಅವನ ಅವನ ಕರುಳು ಕರಗಿ ದುಡ್ಡು ಹಾಕ್ತಾನೆ. ಇಲ್ಲಿ ಭಿಕ್ಷೆ ಅಲ್ಲ, ಕಾಲು ಹಿಡ್ಕೊಂಡ್ರು ಇಲ್ಲ, ಕೈ ಹಿಡ್ಕೊಂಡ್ರು ಇಲ್ಲ. ಪರಮೇಶ್ವರ ಹೇಳಿದ್ರು ಕಪ್ ಔಟ್ ಆಡ್ತೀನಿ, CM ಇಲ್ಲಿ ಯಾಕೆ ಬರ್ತಾರೆ, ಯಾವ ಅಭಿವೃದ್ಧಿ ಆಗಿಲ್ಲ ಅಂತ, ನಿನಗೆ ಒಂದು 25 ಕೋಟಿ ಕೊಡ್ತೀನಿ ಅಂದರು. ಭಿಕ್ಷೆ ಅಲ್ಲ, ಬ್ಲ್ಯಾಕ್ ಫ್ಲಾಗ್ ಆಸ್ಟ್ ಮಾಡ್ತೀನಿ ಅಂದರು, 5 ಪೈಸೆ ನನಗೆ ಬಂದಿಲ್ಲ. ಭಿಕ್ಷುಕನಿಗಿಂತ ಕಡೆ ಆಗಿದ್ದೀವಿ ನಾವು MLAಗಳು. ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಇದಕ್ಕೆ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಪಾಪ ಅವರು ರೂಲಿಂಗ್ ಪಾರ್ಟಿಲು ಅವರೇ ಬಾಯ್ ಬಿಡ್ಕೊಳ್ತಾವ್ರ, ಅಯ್ಯೋ ಈ ಸರ್ಕಾರ ಇದು ಯಾವಾಗ ಹೊರಟೋಗುತ್ತೋ ಅಂತ. ಇಲ್ಲಿ ಒಬ್ಬ ವ್ಯಕ್ತಿ ಬರಲ್ಲ, ಇದು ಇಡೀ ಕರ್ನಾಟಕದಲ್ಲಿ ಇರುವಂತ 200. ನಾನು ಕೇಳಪ್ಪ, ಅಲ್ಲಿ ಕುಣಿಗಲ್ಲು ಅಭಿವೃದ್ಧಿ ಆಗಲಿ ಸಂತೋಷ, ಏನೋ ರಂಗನಾಥ್ಗೆ ತಾಕತ್ತಿದೆ, ಶಕ್ತಿ ಇದೆ, ತರ್ತಾರೆ. ಮಧುಗಿರಿ ರಾಜಣ್ಣವ್ರು ಶಕ್ತಿ ಇದೆ, ತರ್ತಾರೆ. ನಾವು ಹೇಳೋದು ಎಲ್ಲ ಶಾಸಕರಿಗೂ ಅಟ್ಲೀಸ್ಟು ಸಮಾನತೆಯಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಒಂದು 50 ಭಾಗನಾದ್ರೂ ವಿರೋಧ ಪಕ್ಷದ ಶಾಸಕರಿಗೆ ಎಲ್ಲ ಸರ್ಕಾರದಲ್ಲಿದ್ದಾಗಲೂ ಕೊಟ್ಟಿದ್ದಾರೆ. ಇವತ್ತು ಏನು MLA ಲ್ಯಾಡೆ ನಮಗೆ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡಬೇಕು, ಅದೇ 50 ಲಕ್ಷ ಬಂದಿಲ್ಲ ಇನ್ನೂ ಹೋದ ವರ್ಷದೇನೆ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಜನರಿಗೆ ಏನು ಉತ್ತರ ಹೇಳೋದು, ಉಗಿಬೇಕಷ್ಟೇ. ಇದು ದಿವಾಳಿ ಸರ್ಕಾರ, 420 ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತೇಳಿ ಜನಕ್ಕೆ ಕೇಳ್ತಾ ಇದೀವಲ್ಲ, ಇದನ್ನೇ ಪ್ರೆಸ್ ಮೀಟ್ ಮಾಡಿ ಹೇಳಿರೋದು ಇಷ್ಟೇ. ಅದನ್ನು ನಾವು ಕೆಟ್ಟದಾಗಿ ಹೇಳಿಲ್ಲ, ನಿಧಾನಕ್ಕೆ ಕೇಳ್ದೋ ಅಷ್ಟೇ. ಇದು ದಿವಾಳಿ ಸರ್ಕಾರ, ಇದು ಶೂನ್ಯ ಸರ್ಕಾರ, ಏನು ಸಾಧನೆ ಮಾಡಿಲ್ಲ ಅಂತೇಳಿ ಒಳ್ಳೆ ಹೈಟೆಕ್ ಭಾಷೆಯಲ್ಲಿ ಹೇಳ್ದೋ ಅಷ್ಟೇ. ಉಗಿಬೇಕು ಅಂದ್ರೆ ಈಚೆಗೆ ಬಾ, ಒಂದು ಇಡು ಹೇಳ್ತೀನಿ ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಉಗಿತೀವಿ ನಾವು ಈ ಸರ್ಕಾರಕ್ಕೆ. ಹಗರಣ, ಬರೀ ಭ್ರಷ್ಟಾಚಾರ, ಹಗರಣದ ಸರ್ಕಾರ ಇದು. ದುಬಾರಿ ಜೀವನ, ಅಭಿವೃದ್ಧಿ